ಸ್ವಾಮಿ, ತಾವು ನನಗೆ ಹೇಳ್ಕೊಳಕ್ಕೆ ಅಂತ ಯಾವ ಹೆಸರು ಇಲ್ಲ. ಯಾಕಪ್ಪ, ನಿನ್ ತಂದೆ ತಾಯಿ ನಿನಗೆ ಒಂದು ಹೆಸರಿಟ್ಟಿಲ್ವೇ? ನನಗೆ ತಂದೆ ತಾಯಿನೂ ಇಲ್ಲ. ಅಯ್ಯೋ ಪಾಪ, ನೀವು ಕುಂಬಳಕಾಯಿ ಅಪ್ಪನ ನೋಡೋದಕ್ಕೆ ಅಂತ ಬಂದ್ರಾ? ಭಕ್ತರಿದ್ ಕಡೆ ನಾನಿರ್ತೀನಿ. ಸ್ವಾಮಿ, ನನ್ನ ಮಾತಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರಿ ಅಲ್ವಾ? ನನ್ನ ಮಾತು ನಿಜ ತಾನೆ? ಅದನ್ನ ಹೇಳೋಕೆ ಇಲ್ಲಿವರೆಗೂ ಬರ್ಬೇಕಾಯ್ತು. ಅಲ್ರಿ ಸ್ವಾಮಿಗಳ, ನೀವು ನೋಡಾಕ ತಿಳಿದವ್ರಂಗ ಕಾಣ್ತೀರಿ. ನೀವ ಹಿಂಗಂದ್ರ ಧರ್ಮ ಉಳಿದ್ ಬೇಡನ್ರಿ? ಮತ್ತೆ ಧರ್ಮ ರಕ್ಷತಿ ರಕ್ಷಿತ ಅಂತ ಯಾಕೆ ಹೇಳ್ತಾರೆ ಸ್ವಾಮಿ? ಧರ್ಮ ಅನ್ನೋದಕ್ಕೆ ನಾನಾ ಅರ್ಥ ಇದೆ. ಧರ್ಮ ಅಂದ್ರೆ ಪದ್ಧತಿ, ಧರ್ಮ ಅಂದ್ರೆ ನೀತಿ, ಧರ್ಮ ಅಂದ್ರೆ ನಿಯಮ, ಧರ್ಮ ಅಂದ್ರೆ ಶಕ್ತಿ. ನಿಮ್ಮ ನೀತಿ, ನಿಮ್ಮ ಪದ್ಧತಿ, ನಿಮ್ಮ ನಿಯಮಗಳನ್ನ ನೀವು ಕಾಪಾಡಿಕೊಂಡ್ರೆ ಅದು ನಿಮ್ಮನ್ನ ಕಾಪಾಡುತ್ತೆ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳೋದು. ಇದೇ ಇದರ ಅರ್ಥ. ಹಾಗಿದ್ರೆ ಧರ್ಮನೇ ಇಲ್ಲ ಅಂತ ಹೇಳ್ತಿದ್ದೀರಾ? ನಿಮ್ಮ ಪ್ರಶ್ನೆಗೂ ಮೀರಿದ್ದು ಧರ್ಮ, ನಿಮ್ಮ ಊಹೆಗೂ ನಿಲುಕದ್ದು ಧರ್ಮ, ನಿಮ್ಮ ಕಲ್ಪನೆಗೂ ಸಿಲುಕದ್ದು ಧರ್ಮ. ಅಲ್ಲ ಭಗವಂತ, ಓ ಕ್ಷಮಿಸಿ, ನಿಮ್ಮನ್ನ ಹೇಗೆ ಕರಿಬೇಕು ಅಂತ ಗೊತ್ತಾಗ್ಲಿಲ್ಲ. ಇರ್ಲಿ, ನಿನಗೆ ಹೇಗನ್ಸುತ್ತೋ ಹಾಗೆ ಕರಿ. ಸ್ವಾಮಿಗಳೇ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಥೇಟ್ ನಿಮ್ ಹಾಗೇ ಮಾತಾಡ್ತಾನೆ. ನನಗೊಂದು ಡೌಟು, ಕಲ್ಪನೆಗೂ ಸಿಲುಕದ್ದು ಧರ್ಮ ಅಂತ ಹೇಳಿದ್ರಲ್ಲ, ಅದು ಹೇಗೆ? ದೇವರು ಹೀಗೆ ಇರ್ತಾನೆ, ದೇವರಿಗೆ ಇದೇ ರೀತಿ ಆಕಾರ ಇರುತ್ತೆ ಅಂತ ಕಲ್ಪನೆ ಮಾಡ್ಕೊಳ್ಳೋದಿಕ್ಕೆ ಮಾತ್ರ ಸಾಧ್ಯ. ಆದ್ರೆ ದೇವರಿಗೆ ಯಾವ ಆಕಾರನೂ ಇಲ್ಲ, ಇದೇ ಸತ್ಯ. ಮತ್ತೆ ದೇವರಿಗೆ ಆಕಾರ ಕೊಟ್ಟದ್ದು ಯಾರು? ನಾವು ಓದಿರೋ ಪುರಾಣಗಳು, ಕೇಳಿರೋ ಕಥೆಗಳು, ಅವೆಲ್ಲ ಏನು ಮತ್ತೆ? ನಂಬಿಕೆ, ಪದ್ಧತಿ, ನೀತಿ, ನಿಯಮ, ಇವೆಲ್ಲವೂ ಧರ್ಮ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ತಾಯಿ. ನೀನ್ ನಂಬಿದ್ರೆ ಅದು ಸತ್ಯ, ನೀನ್ ಪಾಲಿಸಿದ್ರೆ ಅದು ಪದ್ಧತಿ, ನೀನ್ ನಡ್ಕೊಂಡ್ರೆ ಅದು ನಿಯಮ. ಕುಂಬಳಕಾಯಪ್ಪ ನಿನ್ನಂತವ್ರು ಯಾರಿಲ್ಲಪ್ಪ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಚಮತ್ಕಾರನೇ ನಡೆದಿದೆ ಅಂತ ಹೇಳ್ಬೋದು, ಒಂದು ಅದ್ಭುತ ನಡೆದಿದೆ ಅಂತ ಹೇಳ್ಬೋದು, ಒಂದು ವಿಸ್ಮಯ ನಡೆದಿದೆ ಅಂತ ಹೇಳ್ಬೋದು, ವಿಚಿತ್ರ ಘಟನೆ ನಡೆದಿದೆ. ಅದೇ ಈ ಕುಂಬಳಕಾಯಪ್ಪ. ಇವರ ಮನೆಯಲ್ಲಿ ಸಾಕಷ್ಟು ಚಮತ್ಕಾರಗಳು ನಡೆದಿದೆ. ಆದ್ರೆ ಈ ಮನೆಯವರೇ ನಮ್ಗೆ ಯಾವ ರೀತಿಯಾದಂತಹ ಪವಾಡಗಳನ್ನ ನೋಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿವಾಗ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ. ನಾವು ಇದ್ರ ಬಗ್ಗೆ ಒಂದಿದನ್ನ ಹೇಳಬೇಕು ಅಂದ್ರೆ, ಕಷ್ಟ ಕಾಲದಲ್ಲಿ ದೇವರು ನಮ್ಮ ಕೈ ಹಿಡಿಯುತ್ತಾನೆ. ಯಾವ ಕ್ಯಾಮ್ರಾ? ಇದ್ರಲ್ಲಿ ರೀಲ್ಸ್ ಮಾಡ್ಬೋದಲ್ವಾ? ಅವನು ಕುಂಬಳಕಾಯಿ ರೂಪದಲ್ಲಿ ಬಂದಿದ್ದಾನೆ. ಸಾಕ್ಷಾತ್ ಶಿವನೇ ನಮ್ಮ ಮನೆಗೆ ಬಂದಿರುವ ಕಾರಣ ನಾವು ಸಂತೋಷದಿಂದ ಇದ್ದೇವೆ. ನಾನು ಟಿವಿಯಲ್ಲಿ ಬರ್ತಿದ್ದೀನಾ? ಯಾವತ್ತು ಹಾಕ್ತೀರಾ ಈ ಪ್ರೋಗ್ರಾಮ್ನ? ಇದು ತುಂಬಾ ದೊಡ್ಡ ಇದು ಎಂದು ಹೇಳಲು ಇಚ್ಛಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಓಕೆ, ಸೂಪರ್. ಸೊ ಇನ್ನು ಮನೆ ಮಗಳು ಏನ್ ಹೇಳ್ತಾಳೆ ಅಂತ ಕೇಳೋಣ ಬನ್ನಿ. ಅಪ್ಪ ಅಮ್ಮ ಎಲ್ಲ ಮುಂಚೆ ನಾವು ಕುಂಬಳಕಾಯಿ ಎಲ್ಲ ತರ್ತಿದ್ರು, ಆದರೆ ಈ ಸಲ ಅದು ದೇವ್ರ ಶೇಪಲ್ಲಿ ಬಂದಿದೆ. ಕಾಲೇಜಲ್ಲೆಲ್ಲ ನಿಮ್ಮ ಮನೆಗೆ ದೇವ್ರು ಬಂದಿದ್ದಾನ ಅಂತೆಲ್ಲ ಕೇಳ್ತಾರೆ, ನಾವು ನೋಡೋಕೆ ಬರ್ಬೋದಾ ಅಂತೆಲ್ಲ ಹೇಳ್ತಾರೆ. ತುಂಬ ಖುಷಿ ಆಗತ್ತೆ. ಆಂಟಿ, ನಂಗೂ ಕೊಡಿ, ನಾನು ಮಾತಾಡ್ತೀನಿ. ರಾರಾ ರಕ್ಕಮ್ಮ ಯಕ್ಕ ಸಕ್ಕ ಯಕ್ಕ ಸಕ್ಕ ಯಕ್ಕ ಸಕ್ಕ ಟಿನ್ 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 ಟಿನ್. ಇಷ್ಟೇ ಬರೋದು. ಯಾರ್ ಮೇಡಮ್ ಇವನು? ನನ್ನ ಮಗನೇ. ಸ್ವಲ್ಪ ತರ್ಲೆ. ಮನೇಲಿ ಹೆಂಗ್ ತಾನು ನೋಡ್ಕೋತಿರೋ ಏನೋ ನೀವು, ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ.
ನಿಲ್ಸ್ಕೊಂಡ್ರೆ ದರ್ಶನಕ್ಕೆ ಬರೋರಿಗೆ ತೊಂದರೆ ಆಗತ್ತೆ, ಬೇಗ ಹೊರಡಿಯಮ್ಮ. ಕುಂಬಳಕಾಯಪ್ಪ ಹೂವ ಕೊಟ್ಟಿಲ್ಲಮ್ಮ, ಅದಕ್ಕೆ ಕಾಯ್ತಾ ಇದ್ದೀನಿ. ಅದಕ್ಕೇನಂತೆ, ನಾನೇ ಕೊಡ್ತೀನಿ ತಗೊಳ್ಳಿ. ಹೊರಡಿ. ನೋಡಿ, ಹಣ್ಣು ಕಾಯೆಲ್ಲ ಆಚೆ ಮಾಡಿಸ್ಕೊಳ್ಳಿ, ಬೇಗ ಬೇಗ ಪ್ರಸಾದ ತಗೊಂಡು, ಇಲ್ಲಾಂದ್ರೆ ಜಾಗ ಖಾಲಿ ಮಾಡಿ. 50 ರೂಪಾಯಿ ಕೊಟ್ಟು ಪ್ರಸಾದ ತಗೊಂಡು. ತೀರ್ಥ ಮಾತ್ರ ಫ್ರೀ ಮಾರ್ರೆ. ಲೇ ಚಿಕ್ಟ, ಹೇಳಿ ತಾತ. ಬೇಬೆ ಕೊಟ್ಟು ಕಳ್ಸ, ಜನ ತುಂಬಾ ಇದ್ದಾರೆ. ಏನ್ರಿ ವ್ಯಾಪಾರನೇ ನಡೀತಾ ಇದೆ. ನಿನ್ ಗಂಡ ಎಲ್ಲಿರ್ತನೋ ಅಲ್ಲಿ ಕಾಮರ್ಸ್ ಕಾಮನ್ ಸೆನ್ಸ್ ಎರಡೂ ಇರುತ್ತೆ. ಪಾಪ ನಮ್ಮ ಶಿವರಿಗೆ ಎಷ್ಟು ಕಷ್ಟ ಅಲ್ಲ, ಅವ್ರಿಗೆ ಯಾವುದು ಕೈ ಹತ್ತುವುದಿಲ್ಲ. ಅದಕ್ಕೆ ಜನ ಜಾಸ್ತಿ ಓಡಾಡೋ ಜಾಗ ಕಂಡ್ಕೊಂಡು ಅಲ್ಲೊಂದು ಕೌಂಟ್ರ್ ಹಾಕ್ಸಿದೆ. ಬೇರೆ ಕಡೆ ಆದ್ರೂ ಚೌಕಾಸಿ ಮಾಡ್ತಾರೆ, ಆದ್ರೆ ಇಲ್ಲ ಕೇಂಡಷ್ಟು ಕೊಟ್ಟು ತಗೊಂಡೋದ್ರು. ಇದರಿಂದ ಲಾಭ ಯಾರಿಗೆ? ಶಿವರಿಗೆ ಅಲ್ಲ. ನೀವು ಪೊಲೀಸ್ ಆಗ್ಬಾರ್ದಿತ್ತು, ಬಿಸ್ನೆಸ್ ಮ್ಯಾನ್ ಆಗ್ಬೇಕಿತ್ತು. ಈಗ ಇಪ್ಪುದು ಅದೇ ಅಲ್ದ? ಅದೇನದು ಈಗ ನಿಲ್ಸ್ಕೊಂಡ್ಬಿಟ್ಟಿದ್ರಲ್ಲ, ಬೇಗ ಬೇಗ. ಮಂಜುನಾಥ್ರೆ, ಇನ್ನು ಜನ ಒಬ್ಬರು ಇದ್ರ ಬೇಗ ಬೇಗ ಕಳಿಸಿ. ಹೌದು, ಇಲ್ಲಿ ಲೀಡ್ರು ಲ್ಯಾಡ್ರು ಎಲ್ಲ ನಮ್ ಕುಂಬಳಕಾಯಪ್ಪನೇ. ಆರಿಂದಮ್ಮ ನಮ್ ಪಿ ಎ ಸ್ವಲ್ಪ ಓವರ್. ನೀವೇನ್ ಕಮ್ಮಿ ಇಲ್ಲ ಬಿಡಿ. ಏನಂದ್ರಿ? ಏನಿಲ್ಲ, ನೀವು ಮುಂದುವರ್ಸಿ ಅಂದೆ. ಅಪ್ಪ ಕುಂಬಳಕಾಯಪ್ಪ, ಹೆಂಗಾರು ಮಾಡಿ ನನ್ನ ಮಂತ್ರಿ ಸ್ಥಾನ ಕೊಡಿಸ್ಬಿಡು. ನೀನ್ ಏನ್ ಕೇಳ್ತೀಯ ಹೇಳು, ಅದನ್ನ ನಾನು ಕೊಡಿಸ್ತೀನಿ. ಯಾರಪ್ಪ ನೀನು? ಹೀಗೆ ದೇವ್ರ ಮುಂದೆ ಹಾಡು ಹೇಳ್ಕೊಂಡೆಲ್ಲ ಡಾನ್ಸ್ ಮಾಡ್ಬಾರ್ದು. ಡ್ಯಾನ್ಸ್ ಆಡ್ಕೊಂಡು ಬರ್ತಾ ಇಲ್ಲ, ಮೈ ಮೇಲೆ ಕುಂಬಳಕಾಯಪ್ಪ ಬಂದಾನೆ. ಅಪ್ಪ ಕುಂಬಳಕಾಯಪ್ಪ ಬಂದ್ಯಾ ತಂದೆ, ನನ್ನನ್ನ ಮಿನಿಸ್ಟರ್ ಮಾಡಿಸ್ತೀಯಾ? ಮಾಡಿಸ್ತೀನಿ, ಆದ್ರೆ 10 ಎಕರೆ ಜಮೀನು, ಅದ್ರದೊಂದು ಆಶ್ರಮ, ಅದ್ರ ಜೊತೆಗೆ ಒಂದು ಪುಟ್ಟ ದೇವಸ್ಥಾನ, ಅದ್ರ ಜೊತೆ ಒಂದು 7 ಸೀಟರ್ ಕಾರು, ಅದ್ರ ಜೊತೆಗೆ ಒಂದು ಕೂಲಿಂಗ್ ಗ್ಲಾಸು, ಒಂದು ಲ್ಯಾಪ್ಟಾಪ್, ಆಮೇಲೊಂದು ಪೈನಾಪಲ್ ಮೊಬೈಲು. ಅಷ್ಟು ಮಾತ್ರ ಅಲ್ಲ, ಇಲ್ಲಿರೋ ಈ ಕುಂಬಳಕಾಯಿ ನನಗೆ ಕಟ್ಟೋ ದೇವಸ್ಥಾನದಲ್ಲೇ ಇಡಬೇಕು. ದೇವ್ರಿಗೆ ಯಾಕಪ್ಪ ಇನೋವಾ ಕಾರು, ಪೈನಾಪಲ್ ಫೋನು, ಕೂಲಿಂಗ್ ಗ್ಲಾಸು? ಚೇಚೆ, ಹಲೋ, ಇದೆಲ್ಲ ದೇವ್ರಿಗೆ ಯಾಕಪ್ಪ? ಸರ್ ಸುಮ್ಕಿರಿ ಸರ್. ಅಪ್ಪ 10 ಎಕರೆ ಅಲ್ಲ, ನೀನ್ 20 ಎಕರೆ ಜಮೀನು ಕೊಡಿಸ್ತೀನಿ. ಬೇಕಾದ್ರೆ ಆ ಕುಂಬಳಕಾಯಿನೂ ನಿನಗೆ ಕೊಡಿಸ್ತೀನಿ. ಹಲೋ ಸರ್, ಈ ಕುಂಬಳಕಾಯಿ ನಮ್ದು, ನಾವ್ ಕೊಡಲ್ಲ. ಅದು ನಮ್ಮ ಆಸ್ತಿ. ಓಂ ಕುಂಬಳಕಾಯಪ್ಪ, ಓಂ ಕುಂಬಳಕಾಯಪ್ಪ. ನೀನ್ ಯಾರಪ್ಪ ಗೆಸ್ಟ್ ಅಪಿಯರೆನ್ಸ್? 3 ಮತ್ತೊಂದು ಸ್ವಾಮಿ. 3 ಮತ್ತೊಂದು ಸ್ವಾಮಿ. ನಂದು ಒಂದು ಮಠ ಇದೆ. ನಿನ್ನೆ ರಾತ್ರಿ ಕುಂಬಳಕಾಯಪ್ಪ ಕನ್ಸಲ್ ಬಂದಿದ್ರು. ಮಗನೇ, ನಾನೊಂದ್ ಮನೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಆ ಮನೆಯಲ್ಲಿ ಹಿಂಸೆ ಆಗ್ತಾ ಇದೆ ಅಂತ ಹೇಳಿದಾನೆ. ಈ ಕುಂಬಳಕಾಯಪ್ಪ ನನ್ನ ಮಠದಲ್ಲಿಟ್ಕೋ ಅಂತ ನನಗೆ ಆಜ್ಞೆ ಮಾಡಿದ್ದಾನೆ. ಹಾಗಾಗಿ ಇದು ನನ್ನ ಆಸ್ತಿ. ಅಯ್ಯೋ, ಯಾರನ್ನ ತಗೊಂಡೋಗ್ರಿ, ಆದ್ರೆ ಮಿನಿಸಿಗಿರಿ ಮಾತ್ರ ಬೇಕೇ ಬೇಕು. ರೀ, ನೀವ್ ಹೇಳಿದ್ರಿ ಅಂತ ಕೊಟ್ಬಿಡಕ್ಕಾಗತ್ತಾ? ಇದ್ ನಮ್ಮ ಆಸ್ತಿ, ನಾವ್ ಕೊಡಲ್ಲ. ಅನ್ನ ತಿಳಿಸ, ಅಯ್ಯೋ ಏನ್ ಬರೀ ಅನ್ನ ತಿಳಿಸಾರು ಕಳಿಸಿದಾಳೆ. ಕೆಳಗಡೆ ಏನಾರು ವೆರೈಟಿ ಆಗಿ ಇಟ್ಟಿರ್ತಾಳೆ. ನೀರ್ ಮಜ್ಜಿಗೆ, ಓ ಗಿರಿ, ಅನ್ನ ತಿಳಿಸಾರು ನೀರ್ ಮಜ್ಜಿಗೆ ಫಿಕ್ಸ್ ಮಾಡ್ಬಿಡಿದ್ಯಾ? ನಾಗರಾಜ್ ಸರ್, ನಿಮ್ ಬಾಕ್ಸ್ ಅಲ್ಲಿ ಏನಿದೆ ಸರ್? ಶಿವು, ನನ್ನ ಬಾಕ್ಸ್ ಅಲ್ಲಿ, ನನ್ನ ಬ್ಯಾಂಕ್ ಅಲ್ಲಿ ಯಾವಾಗ್ಲೂ ಮಿನಿಮಮ್ ಸಾತ್ವಿಕ ಆಹಾರ, ತರಕಾರಿ, ಹೆಸರು ಬೇಳೆ, ಕೋಸಂಬರಿ. ಸರ್, ಮನೇಲಿ ಮೇಡಮ್ ಜೊತೆ ಜಗಳ ಆಗಿದೆ, ಅದನ್ನ ಈ ರೀತಿ ಹೇಳಿ ಮ್ಯಾನೇಜ್ ಮಾಡ್ತಾ ಇದೀರಾ. ಇವತ್ತು ಜಗಳ ಆಡಕ್ಕೂ ಒಂದು ವಯಸ್ಸಿರುತ್ತಪ್ಪ. ಒಂದು ವಯಸ್ಸಾದ್ಮೇಲೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ಗೆ. ಬಾಬು, ನಿಮ್ ಬಾಕ್ಸ್ ಅಲ್ಲಿ cow's milk, putting hair, keeping overnight.
and morning mixing with rice and mixing with salt. This is called. That's it. ಅಂದ್ರೆ ಮೊಸರನ್ನ. ಏನ್ ರಮಯ್ಯ, ಮದುವೆಗಳಿಂದ ಪಾರ್ಸಲ್ಗಳೆಲ್ಲ ಕಟ್ಕೊಂಡ್ಬಿಡ್ತೀಯಾ? ಮದುವೆಗಳಲ್ಲ ಸರ್, ನಾನ್ ಮದುವೆ ಆಗಿರೋ ಎಂಡ್ರು ಕಳ್ಸಿರೋದು. ರಾಮಯ್ಯ, ನಿಮ್ ಮನೇಲಿ ಇಂಥ ಊಟನಾ? ಯಾಕೆ ಬಾಸ್ಕಿ, ರಾಮಯ್ಯ ಒಳ್ಳೆ ಊಟ ಮಾಡಬಾರ್ದಾ? ಅಲ್ಲ ಹಂಗಲ್ಲಪ್ಪ, 30-40 ಸಾವಿರ ಸಂಬಳಗಳು ತಗೊಳ್ಳೋ ನಾವುಗಳೇ ಮೊಸರನ್ನಗಳು, ತಿಳಿ ಸಾಂಬಾರುಗಳು, ಒಗ್ಗರಣೆ ಹಾಕಿದ್ರೆ ಚಿತ್ರಾನ್ನಗಳು ತಿನ್ಕೊಂಡಿದೀವಿ. ಅಂತದ್ರಲ್ಲಿ 10 ಸಾವಿರ ತಗೊಳ್ಳೋ ರಾಮಯ್ಯ ಹಿಂಗೆ ಮುಷ್ಟಾನಗಳು ತಿಂತಾ ಇದ್ದಾನೆ ಅಂತ ಬಾಸ್ಕಿ ಹೇಳ್ತಾರದು. ಅಯ್ಯ, ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸರ್? ಮಾಮೂಲಿ ಊಟವೇ. ಓ, ಇದು ನಿನಗೆ ಮಾಮೂಲಿ ಊಟನಾ? ಹ್ಞೂ ಸಾ, ನೋಡಿ ಒಂದ್ ದೊಡ್ಡ ಡಬ್ಬಿಲ್ ಅನ್ನ, ಆಮೇಲೆ ಎಲ್ಲಾ ತರ ತರಕಾರಿ ಹಾಕಿರೋ ಸಾಂಬಾರು, ಅದಕ್ಕೆ ತುಪ್ಪದ ಒಗ್ಗರಣೆ, ಆಮೇಲೆ ಒಂದ್ 4 ಚಪಾತಿಗೆ ನೆಂಚ್ಕೊಳಕ್ ಸಾಗು, ಜೊತೆಗೆ ಸೈಡ್ ಅಲ್ಲಿ ಇರ್ಲಿ ಅನ್ಬಿಟ್ಟು ಹೆಸರು ಕಾಳು ಪಲ್ಯ ಮಾಡಿ ಕಳ್ಸೋಳೆ. ಊಟ ಆದ್ಮೇಲೆ ಬಾಳೆಹಣ್ಣು ತಿಂದಿಲ್ಲ ಅಂದ್ರೆ ಅದು ಒಂದು ಊಟವೇ ಸಾ. ಮಾಮೂಲಿ ಊಟ. ಆಹಾ ರಾಮಯ್ಯ, ನೀನೊಂಥರ ನಡೆದಾಡೋ ಹೋಟೆಲ್. ನಿನ್ನ ಪ್ಯೂನ್ ಅಂತ ಕೀಳಾಗಿ ನೋಡೋರ್ಗೆ ಮಕ್ಕೊಡ್ದು ಹೇಳ್ಬೇಕು, ನೀನು P1 ಅಲ್ಲ, ಸಂಸಾರದಲ್ಲಿ ನಂಬರ್ 1 ಅಂತ. ಸುಮ್ಮನೆ ಸರ್, ಕಣ್ಣೆಸರು ಆಯ್ತದೆ. ರಾಮಯ್ಯ, ಅದೇನೋ ರೇಟು ಅಂತ ಜಾಸ್ತಿ ಆಗ್ಬಿಟ್ಟು ಯಾರ ಮನೇಲಿ ನೋಡು ಹುಣಸೆ ಹುಳಿ ಸಾರು, ಸುಟ್ಟಿರೋ ಹಪ್ಳ. ಅದೇ ಅಲ್ಲ, ನಾವೆಲ್ಲ ದುಡಿಯೋದು ಏನಕ್ಕೆ? ಒಂದ್ ತುತ್ತು ಒಳ್ಳೆ ರುಚಿಯಾದ ಊಟಕ್ಕೆ. ಅದೇ ಇಲ್ಲ ಅಂದ್ಮೇಲೆ ಈ ಜೀವನ ಏನಕ್ಕೆ? ನಾನು ಇವತ್ತು ಗಿರಿ ಹೇಳ್ತೀನಿ, ಗಿರಿ ನನಗೆ ಒಳ್ಳೆ ವೆರೈಟಿ ಫುಡ್ ತಿನ್ಬೇಕು ಅನಿಸ್ತಾ ಇದೆ, ರೆಡಿ ಮಾಡು ಅಂತ. ರಿಸ್ಕ್ಗಳಲ್ಲ ಯಾಕಪ್ಪನೆ, ಸುಮ್ಮನೆ ಹೋಟ್ಲ್ ಒಳಗೆ ಹೋದ್ರಾಯ್ತು. ಬಾಬುಗಳೇ, ಹೋಟ್ಲ್ನಲ್ಲಿ ಒಬ್ರು 1 ಹೊತ್ತು ತಿನ್ನೋ ದುಡ್ಡಲ್ಲಿ ಮನೆಯಲ್ಲಿ ಎಲ್ರು 3 ಹೊತ್ತು ತಿನ್ಬೋದಾ? ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಅದಕ್ಕೆ ನಾನು ಹೋಟ್ಲಲ್ಲಿ ಏನು ತಿನ್ನೋದೇ ಇಲ್ಲ. ದುಡ್ಡಿನ ವಿಷಯ ಅಷ್ಟೇ ಅಲ್ಲ ಸರ್, ರುಚಿ ವಿಷಯ. ನನ್ನ ಹೆಂಡತಿ ಎಷ್ಟು ರುಚಿಯಾಗಿ ಅಡುಗೆ ಮಾಡ್ತಾಳೆ ಗೊತ್ತಾ ಸರ್? ಅವಳು ಒಗ್ಗರಣೆ ಹಾಕದ ಅಂದ್ರೆ 3 ರೋಡ್ ದಾಟ್ಕೊಂಡು ಹೋಗುತ್ತೆ. ಒಗ್ಗರಣೆನಾ? ಅಪ್ಪ ಮತ್ತೆ ಅಂಕಲ್ಗಳು ಚೆನ್ನಾಗಿದ್ದೀರಾ? ನೀನು ನೋಡಪ್ಪ, ಇಷ್ಟು ಮಾತ್ರ ಇದ್ದೀನಿ. ಬಾಬು, ಬಾಸ್ಕಿ, ನೀವು ಮಾತಾಡ್ತಾ ಇರಿ, ಬಂದೆ. ಅಂದಾಗೆ ಎಷ್ಟು ಕೊಡ್ತಾರೆ? ಏನೋ ಸಂಸ್ಥೆಗಳು ನಡೆಸೋ ಮಟ್ಟಕ್ಕೆ ಕೊಡ್ತಾರೆ ಅಂಕಲ್. ನಿಮಗೆ ವರ್ಕ್ ಫ್ರಮ್ ಹೋಮ್ ಇದೆಯಾ? ಚಡ್ಡಿಗಳನ್ನ ಬೇಕಾದ್ರೆ ಮನೆ ಒಳಗಡೆ ಹಾಕೊಬಹುದು, ಆದ್ರೆ ಮಾರ್ಬೇಕು ಅಂದ್ರೆ ಹೊರಗಡೆ ತಾನೇ ಹೋಗ್ಬೇಕು. ಕರೆಕ್ಟ್. ಅಂದಾಗೆ ಶಿವ್ ಹೇಗೆ ಆಫೀಸ್ನಲ್ಲಿ? ಇದೇನಿದು ಅಂಕಲ್ಗಳು ಹಾಕೊಂಡು ರುಬ್ತಾರಲ್ಲಪ್ಪನೆ. ನಿಮ್ ಮಗ ಅಲ್ವಾ, ತುಂಬಾ ಸಾಫ್ಟ್, ಕಾಟನ್ ಕ್ಯಾಂಡಿ ತರ. ಇನ್ನು ಎಷ್ಟು ವರ್ಷ ಸರ್ವಿಸ್ ಇದೆ? ಏ ಅಪ್ಪ, ಅವ್ರ ಗಾಡಿಗೆ ಯಾವಾಗಲೂ ಸರ್ವಿಸ್ ಮಾಡಿಸ್ತಾ ಇರ್ತಾರೆ, ಅದೆಲ್ಲ ಬೇಕಾ ನಿನ್ಗೆ? ಬಾಬು, ಬಾಸ್ಕಿ, ನನ್ನ ಮಗ ಸ್ಕಂದ. ಹಾಯ್ ಅಂಕಲ್. ಹಾಯ್ಗಳು. ಮಗಳು ಪ್ರಾಣಿ ಟ್ಯೂಷನ್ಗೆ ಹೋಗಿದ್ದಾಳೆ. ಇವನು ಇಂಗ್ಲಿಷ್ ಸಾಕಾದ ಮಾತಾಡ್ತಾನೆ. ಎಲ್ಲಿ 1-2 ಲೈನ್ ಬಿಡ ಹಂಗೆ. ಅಪ್ಪ, ನೀವ್ ಮಕ್ಳಂದ್ರೆ ಏನ್ ಅನ್ಕೊಂಡಿದ್ದೀರಾ? ಯಾರಾದ್ರೂ ಮನೆಗ್ ಬಂದ್ಬಿಟ್ರೆ ಸಾಕು, ನನ್ ಮಗಳು ಹಾಡಾಡ್ತಾಳೆ, ನನ್ ಮಗ ಡ್ಯಾನ್ಸ್ ಮಾಡ್ತಾನೆ, ಅವ್ನು ಅದ್ ಮಾಡ್ತಾನೆ, ಇವಳು ಇದ್ ಮಾಡ್ತಾಳೆ, ಅದ್ ತೋರ್ಸು ಇದ್ ತೋರ್ಸು ಅಂತ ಹೇಳ್ತಾನೆ ಇರ್ತೀರಾ. ನಮ್ಗೇನ್ ಫೀಲಿಂಗ್ಸ್ ಇರಲ್ವಾ? ಕರೆಕ್ಟ್ ಹೇಳಿದೆ ಮಗನೇ, ಅದನ್ನೇ ಇಂಗ್ಲಿಷ್ ನಲ್ಲಿ ಹೇಳು. ಈಗ ಇಂಗ್ಲಿಷ್ ಅಂತ ತಲೆ ಕೆಡಿಸ್ತಿದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಸಾಂಗ್ ಹಾಡ್ಬಿಡ್ತೀನಿ ನೋಡಿ. ಇಂಗ್ಲಿಷ್ ಸಾಂಗ? ಓಕೆ, ಕಂಟಿನ್ಯೂ. ಜಿಂಗಿ ಚಕ ಕುಚು ಕುಚು ಟುವಿ ಟುವಿ ತನನಂ ಗಿಲ್ಗಿಲಕಿ ತಮ್ ನಮ್ ಬುಲ್ಬುಲಕಿ ದಿದ್ದಿರಿ ತೈ ಜಿಂಗ ಜಿಂಗಾಲೆ ದಿದ್ದಿರಿ ತೈ. ಓಕೆ, ಕಂಟ್ರೋಲ್ ಸ್ಕಂದ. ಲೆಟ್ಸ್ ಕಮ್ ಟು ಅನ್ ಅಗ್ರಿಮೆಂಟ್. ನೋ ಮೋರ್ ಇಂಗ್ಲಿಷ್ ಸಾಂಗ್ಸ್ ಇನ್ ಅವರ್ ಹೌಸ್, ಬಿಕಾಸ್ ನಾನು ಕನ್ನಡ ಅಭಿಮಾನಿ. ಓಕೆ, ನೀವೇನ್ ಮಕ್ಕ ನೋಡ್ತಾ ಇದ್ರೆ ಎದಾಡ್ರಿ. ಯಾಕೆ? ಊಟಕ್ಕೆ ಬನ್ನಿ. ಎಲ್ಲ ರೆಡಿ ಅಣ್ಣಮ್ಮ? ಅಯ್ಯೋ ಅದೇಗಳೇ, ಮಗುಗಳಿಗೆ ಹಾಕಿ. ಅಯ್ಯೋ, ಅವನಿಗೇನ್ ಬಿಡಿ, ಯಾವಾಗ್ಲೂ ತಿಂತಾನೆ ಇರ್ತಾನೆ. ಅಂದ್ರೆ ನಾವೇನು ಗತಿಗೆಟ್ಟಿದೀವ? ಬಾಸ್ಕೆ, ಅವಳ ಮಾತಿನ ಅರ್ಥ ಅದಲ್ಲಪ್ಪ. ಅಯ್ಯೋ, ಹಾಗೆ ಮಾಡಿರ್ತಾನೆ. ನೀವು ಬಡಿಸಿದ್ಗಳೇ. ಹೋಗಿ ಅಕ್ಕಿಗಳೇ, ಮಕ್ಕಳಿಗೆ ಬಿಟ್ಬಿಡಿ. ಯಾರಾದ್ರೂ ಬಂದಾಗ್ಲೇ ಇದ್ರ ಮರ್ಯಾದೆ ಕಳಿತ್ಯಾ? ಹೋಗ್ಲಿ, ನೋಡ್ತೀನಿ. ಅಂಕಲ್ಗಳೇ, ಯಾವಾಗ ಹೋಗದ್ ನೀವು? ಯಾಕಪ್ಪನೆಷ್ಟೊಂದು ಹಿಂಗ್ ಕೇಳ್ತಾ ಇದೀಯ? ಇವತ್ತಿದ್ದು ನಾಳೆ ಹೋಗಿ, ಇಲ್ಲ ಅಂದ್ರೆ
ಅಮ್ಮ ನಂಗೆ ಹೊಡಿತಾಳೆ. ನೀನು ಚಿನ್ನದ ಅಂಗಡಿ ಲೂಟಿ ಮಾಡಿದ್ರು ನಾನು ಸುಮ್ಮನಿದ್ದು ಬಿಡ್ತಿದ್ದೆ. ಬ್ಯಾಂಕ್ನೇ ರಾಬ್ರಿ ಮಾಡಿದ್ರು ತಲೆ ಕೆಡಿಸ್ಕೋತಾ ಇರ್ಲಿಲ್ಲ. ಆದ್ರೆ ನೀನು ಕದ್ದಿರೋದು ಕೆಂಪಗಿರೋ ಈ ಟೊಮೆಟೋನ. ಅಯ್ಯೋ ಇವ್ನ್ ಗೆಣೆ ಬಂದ್ರೆ ದೊಡ್ಡಾಗ ಟಮಾಟ ಕದ್ದಾನಲ್ಲ ಇವ್ನ್ ದೊಡ್ಡಾಗ ಬರ ಇವ್ನ್ ಚಿಕ್ಕಲಾಗ ಬರ ಇವ್ನ್ ಗಾವ್ ಕಚ್ಚ ಇವ್ನ್ ಚಾಪೆ ಸುತ್ಕೊಂಡಾಗ ನೋಡ್ರಪ್ಪ ಟಮಾಟ ಕದ್ದಿರೋದ್ ಇವನು. ಎಲ್ರು ಸುಮ್ನೆ ನಾವಿಲ್ವಾ ಇಲ್ಲಿ ಕಾನೂನು ನೋಡೋದಕ್ಕೆ ಅಂತ. ಟೊಮೆಟೊ ಕದಿತ್ಯನೋ ಬಡವ ರಾಸ್ಕಲ್. ಬಡವಾಗಿದ್ದಕ್ಕೆ ಸರ್ ಟೊಮೆಟೊ ಕದಿದ್ದು, ಇಲ್ಲಾಂದ್ರೆ ಟೊಮೆಟೊ ಅಂಗಡಿನೇ ಇಡ್ತಾ ಇರ್ಲಿಲ್ವಾ? ಶಿವಪ್ರಸಾದ್, ಪಿಜ್ಜಾ ಬರ್ಗರ್ ಮಾಡೋ ಫಾರಿನ್ ಅಂಗಡಿಗಳೇ ತಮ್ಮ ಕೈಲಿ ಟೊಮೆಟೊ ತಗೊಳಕ್ಕಾಗಲ್ಲ ಅಂತ ಹೊರಗಡೆ ಬೋರ್ಡ್ ಹಾಕಿರುವಾಗ ನೀನು ಟೊಮೆಟೊನ ಕದ್ದು ಮನೆಗೆ ಸಾಗಿಸ್ತಾ ಇದ್ಯಾ. ವಿಶೇಷ ಟೊಮೆಟೊ ಕಾಯ್ದೆ ಪ್ರಕಾರ ನನ್ನ ಅರೆಸ್ಟ್ ಮಾಡ್ತಿದ್ದೀನಿ. ಇದಕ್ಕೆ ಶಿಕ್ಷೆ ಏನ್ ಗೊತ್ತಾ? ಗಲ್ಲು. ಸರ್, ನೀವು ನನ್ನನ್ನು ಆಮೇಲೆ ಅರೆಸ್ಟ್ ಮಾಡ್ಕೊಳ್ಳಿ ಸರ್, ಬೇಕಾದ್ರೆ ಗಲ್ಗೂ ಹಾಕೊಳ್ಳಿ ಸರ್. ಆದ್ರೆ ನಂದು ಒಂದೇ ಒಂದು ಕೊನೆ ಆಸೆ ಇದೆ ಸರ್. ಏನದು? ನನ್ನ ಹೆಂಡತಿ ಟೊಮೆಟೊ ತರಲೇಬೇಕು ಅಂತ ಆರ್ಡರ್ ಮಾಡಿದಾಳೆ ಸರ್. ಸರ್ಕಾರದ ಆರ್ಡರ್ಗಿಂತ ಸಂಗಾತಿ ಆರ್ಡರ್ ದೊಡ್ಡದಲ್ವಾ ಸರ್? ಹಾಗಾಗಿ ಮನೆಗೆ ಹೋಗಿ ಟೊಮೆಟೊ ಕೊಟ್ಟು ಬಂದ್ಬಿಡ್ತೀನಿ ಸರ್. ಹಾಗಲ್ಲ. ನೀವು ಆಗಲ್ಲ ಅಂದ್ರೆ ನಾನು ಬಿಡಲ್ಲ. ಕೊಡ್ರಿ ಶಿವಪ್ರಸಾದ್, ಶೂಟ್ ಮಾಡ್ಬಿಡ್ತೀನಿ. ಮಾಡ್ಕೊಳ್ಳಿ. ಕಾಂಕ್ರೀಟ್ಗೂ ಕಷ್ಟ ಆಗ್ಬಿಟ್ಟಿದೆ ಕಣೆ. ಅಕ್ಕ, ಸಿಮೆಂಟು, ಜಲ್ಲಿ, ಪೇಂಟು ಎಲ್ಲ ಜಾಸ್ತಿ ಆಗಿದೆ. ಅಯ್ಯೋ, ಕಾಂಕ್ರೀಟ್ ಅಂದ್ರೆ ನಾನು ಉಪ್ಪಿಟ್ಟು ಬಗ್ಗೆ ಮಾತಾಡ್ತಿದ್ದೆ, ನೀನೇನೆ ಸಿಮೆಂಟು ಜಲ್ಲಿ ಅಂತ ಮನೆ ಕಟ್ಟೋದ್ರ ಬಗ್ಗೆ ಹೇಳ್ತಿದ್ಯಾ? ನೀನ್ ತರಕಾರಿ ಬಗ್ಗೆ ಹೇಳ್ತಿದ್ಯಾ? ನಾನು ಮನೆ ಕಟ್ಟೋದ್ರ ಬಗ್ಗೆ ಅಂತ ಅನ್ಕೊಂಡೆ. ನಮ್ದು EMI ಮಾತ್ರ ಕಟ್ಟೋದು, ಆದ್ರೆ ಅದಕ್ಕೂ ಬಡ್ಡಿ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಹೀಗೆ ಎಲ್ಲ ಜಾಸ್ತಿ ಆಗ್ತಿದ್ರೆ ಏನಕ್ಕ ಮಾಡೋದು? ಸಮಸ್ಯೆ ಬಂತು ಅಂತ ನಾವ್ ಅಳ್ತಾ ಕೂರಕ್ಕಾಗತ್ತಾ? ಈಗ ಟೊಮೆಟೊ ರೇಟ್ ಜಾಸ್ತಿ ಆಗಿದೆ, ನಾವ್ ಅದನ್ನ ಬಳಸೋದೇ ಬೇಡ, ಅದ್ರ ಬದಲು ಹುಣಸೆ ಹಣ್ಣನ್ ಬಳಸಿದ್ರೆ ಆಯ್ತು. ಕರೆಕ್ಟ್. ಈಗ ಕಾಳು ಮೆಣಸು ಜಾಸ್ತಿ, ಅದ್ರ ಬದಲು ಮೆಣಸಿನ ಪುಡಿ ಬಳಸಿದ್ರೆ ಆಯ್ತು. ಅಕ್ಕ, ಚಿತ್ರಾನ್ನಕ್ಕೆ ಈರುಳ್ಳಿ ಬೇಕೇ ಬೇಕಲ್ವಾ? ಅದಕ್ಕೇನ್ ಮಾಡ್ಬೇಕು ಅಂದ್ರೆ ಈರುಳ್ಳಿ ಬದಲು ಈರುಳ್ಳಿ ಸೊಪ್ಪು ಬಳಸಿದ್ರಾಯ್ತು. 10 ರೂಪಾಯಿ ಕಟ್ಟು ಕಣೆ. ಇನ್ನು ಒಗ್ಗರಣೆ ಕರಿಬೇವಿನ ಸೊಪ್ಪು ಹಾಕ್ಲೇಬೇಕು ಅಂತ ಏನಿಲ್ಲ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬಿಟ್ಟಿದೆ, ಅದಕ್ಕೆ 5 ರೂಪಾಯಿ ಕೊಟ್ಟು ಪ್ಯಾಕೆಟ್ ತಗೊಂಡ್ಬಿಟ್ರೆ ಆಗೋಯ್ತು. ಅದಕ್ಕೆ ಅಂತ ಕಷ್ಟ ಸರ್ಕಸ್ ಮಾಡ್ತಾರೆ ಗಿರ್ಜಮ್ಮ. ಕಾಶಿ ಅವ್ರೆ, ಸರ್ಕಸ್ ಮಾಡದೆ ಇನ್ನೇನ್ ಮಾಡೋದು? ಪ್ರತಿದಿನ ಈ ಮಜ್ಜಿಗೆ ಸಾರು ರಸಮ್ಮು ತಿಂದು ತಿಂದು ಸಾಕಾಗ್ಬಿಟ್ಟಿದೆ. ಅಯ್ಯೋ, ಅದಕ್ಕೆ ಎಂತ ಟೆನ್ಷನ್ ಮಾಡ್ಕೊಂತಾರೆ ಮರ್ರೆ. ನನ್ ಜೊತೆಗೆ ಬನ್ನಿ, ನಿಮ್ಗೆ ಎಷ್ಟು ತರಕಾರಿ ಬೇಕೋ ಅಷ್ಟು ಕೊಡ್ತೆ. ಹೌದು, ನಿಮಗೆ ಅಂದ್ರೆ ಕಮ್ಮಿ ಕೊಟ್ಬಿಡ್ತಾರಾ? ಅನುಮಾನ ಎಂತಕ್ಕೆ, ನನ್ ಜೊತೆ ಬನ್ನಿ, ಆಮೇಲೆ ನೀವೇ ಕಾಣಿ ಗೊತ್ತಾಗ್ತ. ಅಯ್ಯ ಬನ್ನಿ ಮರ್ರೆ. ಏನು ಶಿವಗಳು, ಮೊಗಗಳು ಸಿಂಗಲ್ ಫ್ಯೂಸ್ ಬಲ್ಬ್ಗಳ ತರ ಆಗ್ಬಿಟ್ಟಿದವಪ್ಪ. ಆಗದೆ ಇರುತ್ತೇನಪ್ಪ, ಕರೆಂಟ್ ಬಿಲ್ ಅಷ್ಟು ಜಾಸ್ತಿ ಮಾಡಿದ್ರೆ. ಆಗ್ಲಿ ಬಿಡೋ, ನೀನೇನ್ ಕಟ್ಬೇಕಾ? ಫ್ರೀ ತಾನೆ? ಫ್ರೀ ಏನೋ ಸರಿ ಬಾಸ್ಕಿ, ಆದ್ರೆ ಫ್ರೀ ಕೊಡೋದ್ರಿಂದ ಆಗೋ ಲಾಸ್ನ ತುಂಬಿಸ್ಕೊಳಕ್ಕೆ ನಮ್ಮಂಥವ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರಲ್ಲಪ್ಪ. ಹ್ಞೂ ಸರು, ಪೆಟ್ರೋಲ್ ಡೀಸೆಲ್ ರೇಟ್ಗಳು, ಬಸ್ ಟಿಕೆಟ್ ರೇಟ್ಗಳು, ಜೊತೆ ಎಣ್ಣೆ ರೇಟ್ಗಳು ಜಾಸ್ತಿ ಆಗ್ಬಿಡೋದು ಸರ್. ಅಷ್ಟೇ ಅಲ್ಲಪ್ಪ, ನಾವು ದಿನ ಉಪಯೋಗಿಸೋ ಹಾಲು, ದಿನಸಿ, ತರಕಾರಿ ರೇಟು ಜಾಸ್ತಿ ಆಗೋಗಿದೆ. ತರಕಾರಿ ರೇಟಿನ ಬಗ್ಗೆ ನಮ್ ಶಿವ್ ಹೆಂಡತಿಗೆ ಚೆನ್ನಾಗಿ ಗೊತ್ತು. ಆಯ್ತು ಬಿಡಪ್ಪ, ಆಗಿದ್ದಾಗೋಯ್ತು, ಅದನ್ನೇ ಇಟ್ಕೊಂಡು ರುಬ್ಬೇಡ. ರುಬ್ಬೋ ವಿಷಯ ಅಂತ ಬಂದ್ರೆ ಈ ಮಿಕ್ಸಿ ಗ್ರೈಂಡರ್, ಈ ಎಲೆಕ್ಟ್ರಿಕ್ ವಸ್ತುಗಳ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತಪ್ಪ. ಅಯ್ಯೋ, ಜಾಸ್ತಿ ಆಗ್ಲಿ ಬಿಡಿ ಸರ್, ಹಿಂದೆನೂ ರೇಟ್ ಜಾಸ್ತಿ ಆಗಿತ್ತು, ಅವಾಗೇನಾದ್ರು ಮಾತಾಡಿದ್ರಾ? ಈಗ ಯಾಕೆ ಮಾತಾಡ್ತಿದ್ದೀರಾ? ನಮ್ಮಂತ ಮಿಡ್ಲ್ ಕ್ಲಾಸ್ ಜನಗಳು ಯಾವಾಗ್ಲೂ ಮಾತಾಡ್ಕೋತೀವಪ್ಪ. ಆದ್ರೆ ನಿಮ್ಮಂಥವ್ರೆ ಇದನ್ನ ರಾಜಕೀಯ ಮಾಡೋದು, ಇದೇ ಆಗ್ತಾ ಇರೋ ತಪ್ಪು. ಕರೆಕ್ಟಾಗಿ ಹೇಳಿದ್ರಿ ಸರ್. ನಮ್ಮಂಥವ್ರಿಗೆ ರಾಜಕೀಯ ಮುಖ್ಯ ಅಲ್ಲ, ಸಂಸಾರದಲ್ಲಿ ರಾಜಕೀಯ ಆಗದೆ ಸರಾಗವಾಗಿ ಮುಂದಕ್ಕೆ ಹೋದ್ರೆ ಅಷ್ಟೇ ಸಾಕು. ಆದ್ರೆ ಯಾರಿಗೂ ಅರ್ಥವೇ ಆಗಲ್ವಪ್ಪನೇ. ಇಂಥ ನೆಗೆಟಿವ್ಗಳೆಲ್ಲ ಸೇರ್ಕೊಂಡು ರಾಜಕೀಯಗಳು ಮಾಡಿ 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 ನಮ್ಮಂತವ್ರುಗಳೆಲ್ಲ ಹಿಂಗೆ ಆಗ್ಬಿಟ್ಟಿದೀವಿ. ಅಲ್ಲ, ನನಗೆ ಒಂದು ವಿಷಯ ಅರ್ಥ ಆಗಲ್ಲ. ನಾವು ಹೋಟ್ಲಿಗೆ ಹೋಗಿ ಇಡ್ಲಿ ತಿಂದ್ರೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾರೆ. ಗಾಡಿ ತಗೊಳ್ಳುವಾಗ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ, ಆದ್ರೂ ಆ ರೋಡಲ್ಲಿ ಓಡಾಡೋದಕ್ಕೆ ಟೋಲ್ ಕಟ್ಟಬೇಕಂತೆ. ಇದೇನ್ ಹಣೆ ಬರ? ಈಗೇನೋ ಅಕ್ಕಿ ಬೇರೆ ಕೊಡ್ತಾರಂತಲ್ಲ ಸರ್. ಮೇಲ್ನವ್ರು ಕೊಡಲ್ಲ, ಕೆಳಗ್ನವ್ರು ಬಿಡಲ್ಲ. ಇವ್ರು ಅವ್ರ ಮೇಲೆ, ಇವ್ರ ಮೇಲೆ ಎರ್ಚಾಡ್ತಾವ್ರೆ. ಅಕ್ಕಿನ ಅಲ್ಲ, ಆರೋಪ. ಇಂಥದನ್ನೆಲ್ಲ ಫ್ರೀಯಾಗಿ ಕೊಡೋ ಬದಲು
ಹೆಲ್ತ್ ಎಜುಕೇಶನ್ ಫ್ರೀಯಾಗಿ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನಾವೆಲ್ಲ ದುಡಿಯೋದೇ ನಮ್ಮ ಮಕ್ಕಳ ಎಜುಕೇಶನ್ಗೆ, ನಮ್ಮ ತಂದೆ ತಾಯಿ ಹೆಲ್ತ್ಗೆ. ಅದನ್ನಾದ್ರೂ ಫ್ರೀಯಾಗಿ ಕೊಟ್ರೆ ನಾವೆಲ್ಲ ನೆಮ್ಮದಿಯಾಗಿ ಬದುಕಬಹುದು. ಈ ಕಡೆ ಟ್ಯಾಕ್ಸು, ಆ ಕಡೆ ಸಾಲ ಕಟ್ಟೋದ್ರಾಗೆ ಜೀವನ ಮುಗಿದೋಗಿರ್ತದೆ. ನಿಜ ರಾಮಯ್ಯ, ಟ್ಯಾಕ್ಸ್ ಕಟ್ಟೋರ್ಗೆ ಯಾವ ಬೆನಿಫಿಟ್ಟು ಇಲ್ಲ. ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಇದ್ದಾರೆ. ಊನಪ್ಪ, ಬಡವರುಗಳು ಸಾಲಗಳು ಮಾಡಿದ್ರೆ ಹರಾಜುಗಳಾಗ್ತಾರೆ. ಅದೇ ಶ್ರೀಮಂತರುಗಳು ಸಾಲಗಳು ಮಾಡಿದ್ರೆ ಮನ್ನಾಗಳು ಮಾಡಿ ಟಿಕೆಟ್ಗಳು ಕೊಟ್ಟು ಫಾರಿನ್ಗೂ ಕಳಿಸ್ತಾರೆ. ರಾಜಕೀಯದಲ್ಲಿ ಯಾರೇ ಬರ್ಲಿ ಯಾರೇ ಹೋಗ್ಲಿ ನಾವು ದುಡಿಯೋ ತಪ್ಪುತ್ತಾ? ನಮ್ಮ ಅನ್ನನ ನಾವೇ ಹುಟ್ಟಿಸ್ಬೇಕು. ಅದನ್ನ ತಗೊಳಕ್ಕೂ ಬೆಲೆ ಏರಿಕೆ ಮಾಡೋರಲ್ಲ ಸರ್, ಇನ್ನೇನ್ ಮಾಡಕ್ಕಾಯ್ತದೆ? ಅದ್ ಸರಿ, ಈ ಸ್ಟೇಟು ಸೆಂಟ್ರಲ್ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋರು ಬೇರೆ ಯಾರು ಅಲ್ಲ, ಮಿಡ್ಲ್ ಕ್ಲಾಸ್ನವ್ರೆ. ಬಿಡು ಶಿವು, ಇದೆಲ್ಲ ಇದ್ದಿದ್ದೆ. ಹಳೆ ಫ್ರಿಡ್ಜ್ ನ ಸರಿನೂ ಮಾಡ್ಸಲ್ಲ, ಹೊಸ ಫ್ರಿಡ್ಜ್ ತರೋದು ಇಲ್ಲ ರೀ. ಸದ್ಯದ ಪರಿಸ್ಥಿತಿನಲ್ಲಿ ತರಕಾರಿಗಳು ಫ್ರೆಶ್ ಆಗಿರೋದಕ್ಕಿಂತ ಸೇಫ್ ಆಗಿರೋದು ಮುಖ್ಯ. ಯಾಕೆ 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 ಹೀಗೆಲ್ಲ ಆಗ್ತಾ ಇದೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ರೀ. ಈ ಜಗತ್ತಿನಲ್ಲಿ 2 ಅಧ್ಯಾಯ. 1 ಬೆಲೆ ಏರಿಕೆಗೂ ಮುನ್ನ, 2 ಬೆಲೆ ಏರಿಕೆಯ ನಂತರ. ಗಿರಿ, ಪಾನ್ ಶಾಪ್ ಹತ್ರ ನನ್ನ ಹಳೆ ಫ್ರೆಂಡ್ ಒಬ್ಬ ಸಿಕ್ಕಿದ್ದ. ಓ, ಏನಂತೆ? ಅವನ ಮಗಳಿಗೆ ಗಂಡು ನೋಡ್ತಾ ಇದಾರಂತೆ. ಸರ್ಕಾರಿ ಕೆಲಸದವನು ಬಂದಿದ್ನಂತೆ, ಬೇಡ ಅಂತ ರಿಜೆಕ್ಟ್ ಮಾಡ್ಬಿಟ್ರಂತೆ. ಹೌದಾ? ಯಾಕಂತೆ? ಸರ್ಕಾರಿ ಕೆಲಸ ಮಾಡೋನ ಹತ್ರ ಏನಿರುತ್ತೆ ಮಣ್ಣು, ಅದೇ ತರಕಾರಿ ಮಾರೋನ ಹತ್ರ ಬೇಜಾನ್ ದುಡ್ಡಿರುತ್ತೆ. ನನ್ನ ಮಗಳನ್ನ ಕೊಟ್ರೆ ತರಕಾರಿ ಮಾರೋನ್ಗೆ ಕೊಡೋದು ಅಂತ ಹೇಳ್ಬಿಟ್ಟ. ನೋಡ್ರಿ, ಪ್ರಪಂಚ ಎಷ್ಟು ಬದಲಾಗ್ತಾ ಇದೆ ಅಂತ. ಇದಕ್ಕೆಲ್ಲ ಕಾರಣ ಬೆಲೆ ಏರಿಕೆ. ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ. ನೀವ್ ಎಷ್ಟೇ ಹಾಡಿದ್ರು ಕಡಿಮೆ ಅಂತೂ ಆಗಲ್ಲ. ಮಲ್ಕೊಳ್ಳಿ ಈಗ. ಬೇಡಮ್ಮ, ನನಗೆ ಹಸಿವಿಲ್ಲ ಕಣಮ್ಮ. ಯಾಕೆ ಮಾವ ಹೀಗ್ ಮಾಡ್ತಿದ್ದೀರಾ? ಅದಕ್ಕೆ ಕಾರಣ ಆಮೇಲೆ ಹೇಳ್ತೀನಿ. ನೋಡು, ಬಿಸಿ ಆರೋಗ್ಯದೊಳಗಾಗಿ ಮಕ್ಕಳು ಕೊಟ್ಬಿಡಮ್ಮ. ಸರಿ ರಾಣಿ, ಚಾಕು ಪ್ಲೇಟ್ ತಂದು ಕೂತ್ಕೊಳ್ಳಿ ಮಾವ. ಅಯ್ಯೋ, ಏನಿದು? ತರಕಾರಿ ಪಪ್ಸಲ್ಲಿ ತರಕಾರಿನೇ ಇಲ್ಲ. ಅದು ಮೈಸೂರು ಪಾಕಲ್ಲಿ ಮೈಸೂರು ಇರಲ್ವಲ್ಲಮ್ಮ, ಹಂಗೆ. ಇನ್ನು ನೋಡೋಣ ಇರಿ. ಅಯ್ಯೋ, ಇದ್ರಲ್ಲೂ ತರಕಾರಿನೇ ಇಲ್ಲ. ಏನ್ ಮಾವ ಇದು? ಹೌದಾ? ಎಲ್ಲಿ ಆ ದುಷ್ಟ ದುರುಳ ದುರ್ಮಾರ್ಗ ಆ ಬಸ್ಸಿನ ನಾನು ಬಿಡೋದಿಲ್ಲ. ನೀವಿರಿ ಮಾವ, ನಾನು ಹೋಗಿ ಗ್ರಾಚಾರ ಬಿಡ್ಸ್ಬಿಟ್ಟು ಬರ್ತೀನಿ. ಅಯ್ಯೋ, ಮತ್ ಯಾಕಪ್ಪ ಊಟ ಬಿಟ್ಟಿದ್ಯಾ? ನಾನು ದುಡಿಯೋದು ಯಾಕೆ? ನಮ್ಮ ಮನೆಯವರೆಲ್ಲರೂ 3 ಹೊತ್ತು ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ತಾನೆ. ನೀನ್ ಈ ತರ ಊಟ ಬಿಟ್ರೆ ನನ್ನ ದುಡಿಮೆನೆ ಪ್ರಶ್ನೆ ಮಾಡ್ದಂಗಲ್ವಾ? ಶಿವು, ಸ್ಕಂದ ಆಸೆ ಪಟ್ಟು ತಟ್ಟೆಯಲ್ಲಿ ಎಲ್ಲ ಹಾಕಿಸ್ಕೊತಾನೆ. ಆದ್ರೆ ಅದಕ್ಕೆ ಮೊದಲು ಇಷ್ಟು ತಿನ್ನಕ್ಕೆ ನನಗೆ ಸಾಧ್ಯವಂತ ಯೋಚನೆ ಮಾಡಬೇಕು. ನೀನೇ ನೋಡಿದ್ಯಲ್ಲ, ತಟ್ಟೆ ತುಂಬ ಎಲ್ಲ ಹಾಕಿಸ್ಕೊಂಡು ಅರ್ಧಂಬರ್ಧ ತಿಂದು, ಅಮ್ಮ ನನ್ನ ಹೊಟ್ಟೆ ತುಂಬುತ್ತ ತಟ್ಟೆಲ್ಲ ಕೈ ತೊಳ್ಕೊಂಡು ಹೋದ್ನಲ್ಲಪ್ಪ. ಆಗ ನನಗೆಷ್ಟು ನೋವಾಯ್ತು ಗೊತ್ತೇನೆಯ. ನಾನು ಎಷ್ಟೋ ಸಲ ಹೇಳಿದ್ದೀನಿ ಎಲ್ಲ ಮಾಡಬಾರ್ದಪ್ಪ, ಆದ್ರೆ ತಿಳ್ಕೊಂಡಿಲ್ಲ. ಅವ್ನಿಗೆ ಎಷ್ಟು ಬುದ್ಧಿ ಹೇಳಿದ್ರು ತಿಳ್ಕೊಳ್ಳೋದು ಇಲ್ಲಪ್ಪ. ನೋಡೆಯ, ಅನ್ನದ ಬೆಲೆ ಏನು ಅಂತ ನನಗೆ ಗೊತ್ತಪ್ಪ. ನಾನು ತುತ್ತು ಅನ್ನಕ್ಕೂ ಬಹಳ ಕಷ್ಟಪಟ್ಟಿದ್ದೀನಿ. ಒಂದು ಕಾಲದಲ್ಲಿ ಅನ್ನ ಬೆಳ್ಳಗಿದೆಯೋ ಕಪ್ಪಗಿದೆಯೋ ನನಗೆ ಗೊತ್ತಿರಲಿಲ್ಲ. ಅನ್ನದ ಬೆಲೆ ಏನು ಅಂತ ನನಗೆ ಗೊತ್ತಪ್ಪ. ಆದ್ರೆ ಈಗಿನ ಕಾಲದ ಮಕ್ಕಳಿಗೆ ಅನ್ನದ ಬೆಲೆ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಬೇಸರ ಆಯ್ತಪ್ಪ. ಕೇಳಿಸ್ಕೊಂಡ್ಯಾ? ಅವ್ರ ಕೈಯಲ್ಲಿ ದುಡ್ಡಿತ್ತು, ಆದ್ರೂ ಅನ್ನ ತಿನ್ಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ಯಾಕೆ ಗೊತ್ತಾ? ಹಸಿವು. ನೀನು ಬೇಡ ಅಂತ ತಟ್ಟೆಯಲ್ಲೇ ಬಿಟ್ಬಿಟ್ಟು ಕೈ ತೊಳ್ಕೊಳ್ತಿಯಲ್ಲ, ಅದು ಇಂಥವ್ರಿಗೆ 1 ಹೊತ್ತಿನ ಊಟ. ಸರಿಯಾಗಿ ಹೇಳಿದ್ರಿ ಸ್ವಾಮಿ. ಹೆಚ್ಚಾಯ್ತು ಅಂತ ಚೆಲ್ಲೋ ಅನ್ನ ನಮ್ಮಂತವ್ರ ಹಸಿವು ನೀಗ್ಸುತ್ತೆ. ಅಯ್ಯೋ ಸ್ವಾಮಿ, ಇದು ನಿಜವಾಗ್ಲೂ ಚೆಲ್ಲೋ ಅನ್ನ, ಹಳಸೋಗಿದೆ. ದಯವಿಟ್ಟು ತಿನ್ಬೇಡಿ. 1 ನಿಮಿಷ ಇರಿ. ಬಸ್ಯ, 1 ಪೌಂಡ್ ಬ್ರೆಡ್ ಇದೆ ಕೊಡು, ದುಡ್ಡು ಆಮೇಲೆ ಕೊಡ್ತೀನಿ. ಆಯ್ತ್ರಿ.
ಸ್ಕಂದ ಏ ಸ್ಕಂದ, ಇಲ್ಲೊಬ್ರು ಇದ್ರಲ್ಲ, ಎಲ್ಲೋದ್ರು? ಅಯ್ಯೋ ಎಲ್ಲೋದ್ರು ಗೊತ್ತಿಲ್ಲ ಅಪ್ಪ. ನಾನು ನೀನ್ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಅಷ್ಟರಲ್ಲೆಲ್ಲೋ ಹೊರಟೋಗಿದ್ದಾರೆ, ನಾನು ನೋಡ್ಲಿಲ್ಲ. ನಾ ಆರಾಮಿದ್ದೀನಿ ಕುಸೆ, ನೀ ಹೆಂಗಿದ್ದಿ? ನಾನು ಚೆನ್ನಾಗಿದ್ದೀನಿ. ಅದು ನಾವು ಊರಿಗೆ ಬರ್ಬೇಕು ಅಂತ ಮಾಡಿದ್ವಿ. ಬೆಂಗಳೂರ್ಗ? ಇದ್ಕಿದ್ ಹಾಗೆ ಎಂತಾಯ್ತು? ಅದ್ ಎಂತ ಅಂದ್ರೆ ಕುಸೆ, ನನಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ತಡಿ, ನಿಮ್ಮ ಅಪ್ಪನ ಕೊಡ್ತೆ. ಎಂತೆಲ್ಲ ಮಗಳೇ, ಅಮ್ಮನಿಗೆ ಮಾತಾಡೋಕೆ ನಾಚಿಕೆ ಆತಮ್ರು, ಅದಕ್ಕೆ ನಾನು ತಕೊಂಡೆ. ನಂಗೂ ಮಾತಾಡೋಕು ನಾಚಿಕೆ ಆಗ್ತೈತೆ. ನಾಚಿಕೆನಾ? ಎಂತಪ್ಪ, ಎಂತಾಯ್ತು? ಒಂದು ಗುಡ್ ನ್ಯೂಸ್ ಹೇಳುವ ಅಂದೇಳಿ ಮಾಡಿದ್ವಿ. ನೀವ್ ಹೇಳ್ತೀರಿ ಅಂತ ಹೇಳಿದ್ರಿ, ಈಗ ಮಗಳ ಹತ್ರ ಎಂತ ನಾಚಿಕೆ? ಮಾತಾಡ್ರಿ, ಹೇಳ್ರಿ. ಗುಡ್ ನ್ಯೂಸಾ? ಕಮಲ ಕರು ಹಾಕದ್ಲಾ? ಒಂಥರ ಅದೇ ಟೈಪ್ ಮಗಳೇ, ಇನ್ನೊಂದು ಗುಡ್ ನ್ಯೂಸ್ ಮಗಳೇ. ಹೇಳಕ್ ಸ್ವಲ್ಪ ನಾಚಿಕೆ ಆಯ್ತು ಮಗ. ಹೋಯ್ ಮಾರೇ, ಎಂತ ನಾಚಿಕೆ ಕೊಡು ನಮ್ಮ ಮಗಳೇ. ಅದು ಹೇಳಿಕೆ ನಾಲ್ಗೆ ಹೊರಳ್ತಿಲ್ಲ ಮಗ, ನಾಚಿಕೆ ಆಗ್ತದೆ. ಅದು ಎಂತ ಹೇಳಿದ ಮಗ, ನಂಗೂ ಹೇಳಕ್ಕೂ ಸ್ವಲ್ಪ ನಾಚಿಕೆ ಆಗ್ತಿತ್ತು ಮಗ. ಅವಳಿಗೂ ಹೇಳಕ್ಕೂ ನಾಚಿಕೆ ಆಗ್ತಿತ್ತು ಮಗ, ನಂಗೂ ಹೇಳಕ್ ನಾಚಿಕೆ ಆಗ್ತಿತ್ತು. ಊರಿಗೆ ಬಂದ್ಮೇಲೆ ಹೇಳ್ತಾಕ. ಅಪ್ಪ, ಇದು ಆ ಗುಡ್ ನ್ಯೂಸಾ? ಯಾವ್ದು ಹೇಳು? ಮಗು ನೋಡಿದ್ಯಾ, ನಿನ್ನ ಮಗಳು ಕಂಡು ಹಿಡಿದು ಬಿಟ್ಲು. ಈ ವಯಸ್ಸಿನಲ್ಲಿ ಯಾಕೆ ಅಂತ ಪ್ರಶ್ನೆ ಬರೋದಿಲ್ವಾ? ಎಲ್ಲ ಮಧುಕೇಶನ ಆಶೀರ್ವಾದ. ಏನ್ ಹೇಳ್ತೀನಿ ಹತ್ರ? ಹೋಗ್ರಿ, ನನಗೆ ನಾಚಿಕೆ ಬರ್ತದೆ. ಎಂತ ಮಾರ ಜಾಗ್ರತೆ ಮಾಡುತ್ತೆ, ಮೆಲ್ಲ ಮೆಲ್ಲ ಮೆಲ್ಲ. ಅದು ಮಗಳ, ಮಿಕ್ಕಿದ ವಿಷಯ ಅಲ್ಲೇ ಬಂದು ಹೇಳ್ತೀನಿ. ಇಡ್ತೆ ಫೋನು. ಈ ವಯಸ್ಸಲ್ಲಿ ಅಮ್ಮಂಗ್ ಮಗುನ? ಅಯ್ಯಯ್ಯೋ, ಪೇಪರಲ್ಲಿ ಯಾರದ್ದೋ ಸುದ್ದಿ ಓದುವಾಗ ಖುಷಿ ಆಗಿತ್ತು, ಆದರೆ ಅದೇ ಸುದ್ದಿ ನಮ್ಮನೇಲಿ ನಡೀತಿದೆ ಅಂದರೆ ಯಾಕಿಷ್ಟು ಟೆನ್ಷನ್ ಆಗ್ತಿದೆ. ಅಯ್ಯೋ, ಮನೆಯವ್ರಿಗೆಲ್ಲ ಹೇಗಪ್ಪ ಹೇಳೋದು? ಇವರೆಲ್ಲ ಏನು ಅನ್ಕೊಳ್ಳಲ್ಲ. ದೇವ್ರೆ ದೇವ್ರೆ, ಯಾಕೆ ಹೀಗೆ ಮಾಡ್ಬಿಟ್ಟೆ ನೀನು? ಗಿರ್ಜಾ, ಅದೇನಮ್ಮ ಗುಡ್ ನ್ಯೂಸ್ ಅಂತಿದ್ಯಲ್ಲ? ಅದು ಅದು ಒಲೆ ಮೇಲೆ ಹಾಲಿಟ್ಟಿದ್ದೆ, ಬಂದೆ. ಓ, ಒಲೆ ಮೇಲೆ ಹಾಲಿಡೋದು ಒಂದು ಗುಡ್ ನ್ಯೂಸಾ?